ಬದುಕಿನಲ್ಲಿ ಕಂಡ ಕನಸು ನನಸು ಮಾಡಿಕೊಳ್ಳಲು ಸಾಕಷ್ಟು ಪರಿಶ್ರಮವಿರಬೇಕು. ಜೊತೆಗೆ ಎಷ್ಟೇ ಕಷ್ಟಗಳು ಬಂದರೂ ಕುಗ್ಗದೆ ಎದುರಿಸುವ ಧೈರ್ಯವಿರಬೇಕು. ಕಷ್ಟಗಳು ಕಳೆಯುವ ಹೊತ್ತಿಗೆ ಗೆಲುವು ತಾನಾಗಿಯೇ ಹಿಂಬಲಿಸುತ್ತದೆ. ಒಮ್ಮೆ ಗೆದ್ದ ಮೇಲೆ ಮೇಲಿಂದ ಮೇಲೆ ಸಾಧನೆಗಳ ಸರಮಾಲೆಗಳನ್ನ ಪೋಣಿಸಿಕೊಳ್ಳುವಷ್ಟು ಗೆಲ್ಲಬಹುದು. ಇದಕ್ಕೆ ನಿದರ್ಶನ ಎಂದರೆ ನಟಿ ತನ್ವಿ ಬಾಲರಾಜ್. ಒಂದು ಸಮಯದಲ್ಲಿ ಕಷ್ಟಪಡುತ್ತಿದ್ದ ತನ್ವಿಯ ಇಂದು ಪರಭಾಷೆಯಲ್ಲಿಯೂ ಬೇಡಿಕೆಯ ನಟಿಯಾಗಿದ್ದಾರೆ. ನಟಿ ತನ್ವಿ ಬಾಲರಾಜ್ ಎಂದರೆ ಎಲ್ಲರಿಗೂ ಗುರುತು ಸಿಕ್ಕಕ್ಕಿಲ್ಲ. ಆದರೆ ಆರಾಧನಾ ಎಂದರೆ ಎಲ್ಲರಿಗೂ ತಿರುಗಿ ನೋಡುತ್ತಾರೆ. ಕಳೆದ ವರ್ಷವಷ್ಟೇ ಮುಕ್ತಾಯಗೊಂಡ ಅಂತರ್ಪಟ ಧಾರಾವಾಹಿಯಲ್ಲಿ ನಾಯಕಿ ಪಾತ್ರದಲ್ಲಿ ನಟಿಸುತ್ತಿದ್ದ ಆರಾಧನಾಳೆ ತನ್ವಿ ಬಾಲರಾಜ್. ಮಂಡ್ಯದ ಹುಡುಗಿಯಾಗಿರುವ ತನ್ವಿಯ ಅವರು ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದವರು. ಬಿಕಾಂ ಓದಿರುವ ತನ್ವಿ ಅವರಿಗೆ ನಟಿಯಾಗುವ ಆಸೆ ಇತ್ತಂತೆ. ಇವರ ತಂದೆ ಕಾಂಟ್ರಾಕ್ಟರ್ ಆಗಿಯೂ ತಾಯಿ ಹೂವು ಮಾರುತ್ತಲೂ ಬದುಕು ನಡೆಸುತ್ತಿದ್ದರಂತೆ. ನಟಿಯಾಗುವ ಕನಸನ್ನ ನನಸು ಮಾಡಿಕೊಳ್ಳುವ ಮುನ್ನ ಡ್ಯಾನ್ಸರ್ ಆಗಿದ್ದ ತನ್ವಿ ಅವರು ಕಲರ್ಸ್ ಕನ್ನಡ ವಾಹಿನಿಯ ಕಾರ್ಯಕ್ರಮಗಳಿಗೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಕೆಲಸ ಮಾಡುತ್ತಿದ್ದರು. ಅದೊಂದು ದಿನ ಅಚಾನಕ್ಕಾಗಿ ಗಿಣಿರಾಮ ಸೀರಿಯಲ್ ಸಂತೆಯ ಕಾರ್ಯಕ್ರಮಕ್ಕೆ ಡ್ಯಾನ್ಸ್ ಹೇಳಿಕೊಡುವಾಗ ಅದೃಷ್ಟದ ಬಾಗಿಲು ತೆರೆದಿತ್ತು. ಅಂತರ್ಪಟ ಧಾರಾವಾಹಿಯ ಆಡಿಷನ್ಗೆ ಬರುವಂತೆ ಕರೆಯೋಲೆ ಸಿಕ್ಕಿತ್ತು. ಅವಕಾಶವನ್ನ ಕೈಬಿಡದ ನಟಿ ತನ್ವಿಯ ಅವರು ಆಡಿಷನ್ ಕೊಟ್ಟು ಧಾರಾವಾಹಿಯ ನಾಯಕಿಯಾಗಿ ಸೆಲೆಕ್ಟ್ ಆಗಿಯೇ ಬಿಟ್ಟರು. ಧಾರಾವಾಹಿ ಪ್ರಸಾರವಾದಾಗ ತನ್ವಿಯ ಅವರ ನಟನೆಯನ್ನ ಮೆಚ್ಚಿದ ವೀಕ್ಷಕರು ಬಾಚಿ ತಬ್ಬಿದರು. ಇಂದಿಗೂ ಕನ್ನಡಿಗರು ಆರಾಧನಾ ಪಾತ್ರವನ್ನ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ. ಆಗಾಗ ಕಲರ್ಸ್ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಅಂತರ್ಪಟ ಪಾರ್ಟ್ 2 ಧಾರಾವಾಹಿಯನ್ನ ನಿರ್ದೇಶಿಸುವಂತೆ ಕೇಳುತ್ತಲೇ ಇರುತ್ತಾರೆ. ಆದರೆ ನಟಿ ತನ್ವಿಯ ಅವರು ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಟಿ ತನ್ವಿಯಾ ಬಾಲರಾಜ್ ಅವರಿಗೆ ತೆಲುಗಿನ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ಒದಗಿ ಬಂದಿದೆ. ಎಲ್ಲೆಲ್ಲೋ ವೆಚ್ಚಿನ ಹೃದಯಂ ಎಂಬ ತೆಲುಗು ಧಾರಾವಾಹಿಯಲ್ಲಿ ನಟಿ ತನ್ವಿಯಾ ಅವರು ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ಧಾರಾವಾಹಿಗೆ ನಟ ಚಂದು ಗೌಡ ಅವರು ನಾಯಕನಾಗಿ ನಟಿಸುತ್ತಿದ್ದಾರೆ. ನಾಯಕನಿಗೆ ವಯಸ್ಸಾಗಿದ್ದು ಬುದ್ಧಿ ಮಾತ್ರ ಮಗುವಿನಂತೆ ಇದ್ದು ಚಿಕ್ಕವರ ಜೊತೆಗೆ ಯೂನಿಫಾರ್ಮ್ ಧರಿಸಿ ಶಾಲೆಗೆ ತೆರಳುತ್ತಾನೆ. ಕಷ್ಟದ ಬದುಕು ನಡೆಸುತ್ತಿರುವ ನಾಯಕಿಗೆ ಹಣದ ಅವಶ್ಯಕತೆ ಇದ್ದು ನಾಯಕನನ್ನ ಮದುವೆಯಾಗುವ ಸಂದರ್ಭ ಒದಗಿ ಬಂದಿದೆ. ಜೊತೆಗೆ ನಾಯಕಿಯೇ ನಾಯಕನ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದು ನಾಯಕನ ಬದುಕನ್ನ ಹಸನಾಗಿಸುತ್ತಾಳಾ ಎಂಬುದನ್ನ ಕಾದು ನೋಡಬೇಕಿದೆ. ಈ ಧಾರಾವಾಹಿ ಈಗ ಸೋಮವಾರದಿಂದ ಜೀ ತೆಲುಗು ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದೆ. ಇನ್ನು ನಟಿ ತನ್ವಿಯಾ ಅವರು ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಲು ಕಷ್ಟಪಡಬೇಕಿತ್ತು. ಚಿಕ್ಕ ಅಕ್ಕ ಮನೆಯಲ್ಲಿ ನೆಲೆಸಿದ್ದಾಗ ಭಾವ ನಿತ್ಯ ಬೈಯುತ್ತಿದ್ದರಂತೆ. ಒಮ್ಮೆ ಬೈಗುಳ ಕೇಳಲಾರದೆ ಮಧ್ಯರಾತ್ರಿಯೇ ಮನೆ ಬಿಟ್ಟು ಬಂದಿದ್ದರಂತೆ. ಮನೆಯಲ್ಲಿ ತನ್ವಿಯಾ ಅವರು ಡ್ಯಾನ್ಸ್ ಮಾಡುವುದನ್ನ ಇಷ್ಟಪಡುತ್ತಿರಲಿಲ್ಲವಂತೆ. ಮಧ್ಯರಾತ್ರಿ ಮನೆಗೆ ಬರುವುದಕ್ಕೆ ಬೈಗುಳ ಸಿಗುತ್ತಿತ್ತಂತೆ. ಆದರೆ ಈಗ ನಟಿ ತನ್ವಿಯಾ ಅವರು ಜನಿಸಿದ ಊರು ಬಿಟ್ಟು ದೂರದ ಊರಿನಲ್ಲಿಯೂ ತಮ್ಮ ನಟನಾ ಗಂಧವನ್ನ ಸೂಸಿದ್ದು ಸದ್ಯ ದೊಡ್ಡ ಅಕ್ಕನ ಮನೆಯಲ್ಲಿ ನೆಲೆಸಿದ್ದಾರಂತೆ. ಕಷ್ಟದಲ್ಲಿದ್ದ ತನ್ವಿಯಾ ಅವರಿಗೆ ಗೆಲುವಿನ ಬಾಗಿಲು ತೆರೆದುಕೊಂಡಿದೆ. ಇನ್ನೇನಿದ್ರೂ ಸಾಧನೆಯ ಮಾಲೆಗಳನ್ನ ಧರಿಸಿಕೊಳ್ಳುವುದಷ್ಟೇ ಬಾಕಿ ಇದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.